ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ಕು ಕಟ್ ವರ್ಕ್ ಇರುವಂಥ ಬ್ಲೌಸು ನೆಕ್ಕು ಯಾವ ರೀತಿ ಟರ್ನ್ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ತಿದ್ದೀನಿ. ನೆಕ್ ಡಿಸೈನು ಈ ರೀತಿ ಇದೆ ಈ ಬ್ಲೌಸ್ಗೆ. ಹಾಗೆಯೇ ಕಟ್ ವರ್ಕು ಸ್ವಲ್ಪ ಹತ್ರವಾಗೇ ಇದೆ. ಈ ಬ್ಲೌಸ್ಗೆ ಡೋರೀಸು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ ಈ ರೀತಿ ಬೀಡ್ಸು ಸ್ಲೀವ್ಸ್ಗೂ ಕೊಟ್ಟಿರೋದ್ರಿಂದ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಡೋರೀಸ್ಗೂ ಹ್ಯಾಂಗಿಂಗ್ಗೆ ಬೀಡ್ಸನ್ನು ಹಾಕಿದ್ದೀನಿ. ಇದು ಫ್ರಂಟ್ ನೆಕ್ಕು, ಇದು ಕಟ್ ವರ್ಕು. ಫಸ್ಟು ಫ್ರಂಟ್ ನೆಕ್ಕು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋದು ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಹತ್ರ ಕರ್ವ್ ಇರೋದ್ರಿಂದ ಸ್ವಲ್ಪ ನಿಧಾನವಾಗೇ ನೀಡಲನ್ನು ಮೂವ್ ಮಾಡ್ಕೋತಾ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ. ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದನೂ ತೋರಿಸ್ತಿದ್ದೀನಿ. ಫ್ರಂಟೂ ಲೈನಿಂಗ್ ಅಟ್ಯಾಚ್ ಮಾಡೋದು ಹಾಕಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಲೈನಿಂಗು ಹಾಕಿರೋದನ್ನು ಸ್ಕಿಪ್ ಮಾಡಿ ಓನ್ಲಿ ಟಾಪ್ ಸ್ಟಿಚ್ಚನ್ನು ಫ್ರಂಟು ಆ್ಯಡ್ ಮಾಡಿದ್ದೀನಿ. ಒಂದು ಸೈಡ್ ಪ್ರೆಷರ್ ಫುಟ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈ ಬ್ಲೌಸು ಸ್ಟಿಚಿಂಗು ಪ್ರಾಸೆಸ್ಸು ಸ್ವಲ್ಪ ಲೇಟೇ ಆಗುತ್ತೆ, ಯಾಕಂದರೆ ನಿಧಾನವಾಗಿ ಮಾಡಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಹತ್ರ ಕರ್ವ್ಸ್ ಇರೋದ್ರಿಂದ ಸ್ವಲ್ಪ ಲೇಟು ಆಗುತ್ತೆ. ಆದರೆ ಈ ನೆಕ್ಕು ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಟೈಲಿಶಾಗಿ ಕಾಣುತ್ತೆ ನೋಡೋದಕ್ಕೆ. ಲೈನಿಂಗು ಮೇಲೆ ಕಾಣದೇ ಇರೋ ರೀತಿ ಲೈನಿಂಗನ್ನು ಟೈಟಾಗಿ ಬಾಟಮಿಂದ ಎಳ್ಕೊಳ್ತಾನೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಲೈನಿಂಗ್ ಮೇಲೆ ಕಾಣೋ ಥರ ಹಾಕಿದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ, ಕಟ್ ವರ್ಕು ನೀಟಾಗಿ ಶೇಪ್ ಬರೋದಿಲ್ಲ. ಅದಕ್ಕೋಸ್ಕರ ಕಟ್ ವರ್ಕು ಶೇಪ್ ಯಾವ ರೀತಿ ವರ್ಕ್ ಇದ್ದರೆ ಅದೇ ರೀತಿಯೇ ನಿಧಾನವಾಗಿ ನೀಡಲ್ನ ಮೂವ್ ಮಾಡ್ತಾ ಸ್ಟಿಚ್ ಹಾಕೋತಾ ಹೋಗ್ತಿದ್ದೀನಿ. ಲೈನಿಂಗು ಮೇಲೆ ಕಾಣಬಾರ್ದು ನೋಡಿ. ಫ್ರಂಟ್ ವರ್ಕ್ ಟಾಪ್ ಸ್ಟಿಚ್ಚು ಫ್ರಂಟಿಗೆ ಹಾಕಿದ್ದು ಕಂಪ್ಲೀಟ್ ಆಗ್ತಿದೆ, ಇನ್ನು ಸ್ವಲ್ಪ ಇದೆ. ಫ್ರಂಟ್ ನೆಕ್ಕು ಸ್ವಲ್ಪ ಇದೆ, ಹಾಫ್ ನೆಕ್ಕು, ಅದಕ್ಕೆ ಬೇಗ ಮುಗಿಸ್ಬೋದು. ಆದರೆ ಬ್ಯಾಕ್ ಪಾರ್ಟು ಸ್ವಲ್ಪ ಲೇಟ್ ಆಗುತ್ತೆ. ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನೋಡಿ, ಫ್ರಂಟ್ ಟಾಪ್ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಫ್ರಂಟ್ ಪಾರ್ಟು ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಈ ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಟಾಪ್ ಸ್ಟಿಚ್ಚು ಹಾಕಿದ ನಂತರ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ಇನ್ನು ನೆಕ್ಸ್ಟು ಬ್ಯಾಕ್ ಪಾರ್ಟು ಲೈನಿಂಗ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ಸ್ಟಾರ್ಟ್ ಮಾಡಿ ಟಾಪ್ ಸ್ಟಿಚ್ಚು ಫುಲ್ ಕಂಪ್ಲೀಟ್ ಆಗೋ ತನಕ ತೋರಿಸ್ತೀನಿ ನೋಡಿ. ಬ್ಯಾಕ್ ಡಿಸೈನು ಹತ್ರ ಕರ್ವ್ಸ್ ಇದೆ, ಅದು ಕರ್ವ್ಸು ಒಂದೇ ಇವನ್ ಆಗಿಲ್ಲ, ಒಂದು ದೊಡ್ಡದು ಒಂದು ಚಿಕ್ಕದು, ಆ ರೀತಿಯೇ ಇದು ಡಿಸೈನ್ ಇರೋದು. ಈಗ ಇದು ಬ್ಲೌಸ್ ಪೀಸು ಸೆಂಟ್ರ್ ಯಾವುದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಸೆಂಟ್ರ್ ಕರೆಕ್ಟಾಗಿ ಒಂದು ನ್ಯಾಚ್ ಕೊಡ್ತಿದ್ದೀನಿ. ಹಾಗೆಯೇ ಲೈನಿಂಗಿಗೂ ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಟು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಎರಡು ನ್ಯಾಚು ಸೆಂಟ್ರಿಗೆ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಬಾಟಮಲ್ಲಿ ಬ್ಯಾಕ್ ಸೈಡು. ಈಗ ನೆಕ್ಕು ಕರೆಕ್ಟಾಗಿ ಶೋಲ್ಡರು ಅಗಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಅಗಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಸೆಂಟ್ರಲ್ಲಿ ಒಂದು ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಿದ್ದೀನಿ. ಇದು ರಫ್ ಸ್ಟಿಚ್ಚು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ನೆಕ್ ಅಗಲ ಕಡಿಮೆ ಆಗುತ್ತೆ. ಈಗ ಲೈನಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಡಿಸೈನು ಮಧ್ಯಕ್ಕೆ ಕರೆಕ್ಟಾಗಿ ಬರುತ್ತೆ. ಈಗ ಶೋಲ್ಡರು ನ್ಯಾಚ್ ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಇದೂ ರಫ್ ಸ್ಟಿಚ್ಚೇ, ಇದು ರೌಂಡಾಗೆ ಹಾಕ್ತಿದ್ದೀನಿ. ಡಿಸೈನ್ ಶೇಕ್ ಆಗದೆ ಇರುತ್ತೆ ಗರಸು ತಿರ್ಗಿಸ್ಬೇಕಾದ್ರೆ, ಅದಕ್ಕೋಸ್ಕರನೇ ಒಂದು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಡಿಸೈನ್ ಪಕ್ಕದಲ್ಲೇ ಹಾಕ್ಕೊಳ್ತಾ ಲೈನಿಂಗ್ನ ಬ್ಲೌಸ್ ಪೀಸ್ನ ನೀಟಾಗಿ ಲೂಸ್ ಬಿಡದೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ತಿದ್ದೀನಿ ನೋಡಿ. ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಹಾಕಿದಾದಮೇಲೆ ನಾವು ಶೋಲ್ಡರ್ಗೆ ನ್ಯಾಚ್ ಕೊಟ್ಟಿರ್ತೀವಲ್ವ, ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಬರೋ ಥರ ಎರಡೂ ಕಡೆನೂ ನೋಡಿಕೊಂಡು ಇಟ್ಕೊಂಡು ಈ ಸ್ಟಿಚ್ಚನ್ನು ಹಾಕಬೇಕಾಗಿರುತ್ತೆ. ಇದು ಹಾಕಿದ್ದು ಕಂಪ್ಲೀಟ್ ಆಯಿತು. ಎರಡೂ ಕಡೆ ಶೋಲ್ಡರ್ ನ್ಯಾಚನ್ನು ನೋಡಬೇಕಾಗುತ್ತೆ. ಈಗ ಒಂದು 3/4 ಇಂಚಷ್ಟು ಕ್ಲಾತ್ ಬಿಟ್ಕೊಂಡು
ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಂದರೆ ಇದು ಕರುಸು ತಿರುಗಿಸ್ಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಕ್ಲಾತ್ ಜಾಸ್ತಿ ಇಲ್ಲದೇ ಇದ್ದರೆ ಸ್ವಲ್ಪ ಈಸಿಯಾಗಿ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಇರೋ ಪೀಸನ್ನು ತೆಗೆದು ಬಿಡ್ತಿದ್ದೀನಿ. ಈಗ ಡಿಸೈನ್ ಸೈಡ್ಸಿಂದ ಈ ಕರುಸು ಪಕ್ಕದಲ್ಲೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ರಫ್ ಸ್ಟಿಚ್ಗಳೆಲ್ಲ ನಾವು ಲೈನಿಂಗ್ ಸೈಡಿಂದ ಹಾಕಿರ್ತೀವಿ. ಈಗ ಈ ಸ್ಟಿಚ್ಚು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ನಮಗೆ ನೆಕ್ಕು ಟಾಪಲ್ಲಿ ಕಾಣುತ್ತೆ. ಅದಕ್ಕೋಸ್ಕರ ಡಿಸೈನ್ ಸೈಡಿಂದನೇ ನಾವು ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪ ನಿಧಾನವಾಗಿ ಕರ್ವ್ಸ್ನ ಕರೆಕ್ಟಾಗಿ ಟರ್ನ್ ಮಾಡ್ಕೊಳ್ತಾ ನೀಡಲ್ನ ನಿಲ್ಲಿಸ್ಕೊಂಡು ಪ್ರತಿಯೊಂದು ಕರ್ವ್ಗೂ ನೀಡಲ್ನ ನಿಲ್ಲಿಸ್ಕೊತಾ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ಇದು ಸ್ಟಿಚ್ ಮಾಡುವಾಗ ವರ್ಕ್ ಮೇಲೆ ನೀಡಲು ಬೀಳಬಾರ್ದು, ಆ ರೀತಿ ನಿಧಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ನಾವು ಯಾವ ರೀತಿ ಈಗ ಸ್ಟಿಚ್ಚನ್ನು ಹಾಕ್ತೀವಿ ಅದ್ರ ಮೇಲೆ ನೆಕ್ ಡಿಸೈನು ಲುಕ್ಕು ಬರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ನಿಧಾನವಾಗಿ ಟರ್ನ್ ಮಾಡ್ಕೊಳ್ತಾ ಹಾಕಬೇಕಾಗುತ್ತೆ. ನೋಡಿ, ಅರ್ಧ ನೆಕ್ಗೆ ಬಂದಿದೆ. ಸ್ವಲ್ಪ ಈ ರೀತಿ ಕಟ್ ವರ್ಕ್ ಬ್ಲೌಸಸ್ ಎಲ್ಲ ನಮಗೆ ಸ್ಟಿಚಿಂಗು ಲೇಟ್ ಆಗುತ್ತೆ. ಇದು ಕರ್ವ್ಸು ಅಷ್ಟೇ, ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನು ಸ್ವಲ್ಪ ಬೇಗ ಆಗುತ್ತೆ. ಆದರೆ ಈ ಡಿಸೈನಲ್ಲಿ ಸ್ವಲ್ಪ ಹತ್ರನೇ ಕರ್ವ್ಸ್ ಇದೆ. ಅದರಲ್ಲೂ ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ ಕರ್ವ್ಸು. ಅದರಿಂದ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡೇ ಸ್ಟಿಚ್ ಹಾಕಬೇಕಾಗುತ್ತೆ. ಈ ರೀತಿ ಬ್ಲೌಸಸ್ ಎಲ್ಲ ನಿಧಾನವಾಗಿ ಮಾಡಿದ್ರೇ ನೀಟಾಗಿ ಬರೋದು. ನೋಡಿ, ಪೂರ್ತಿ ನೆಕ್ಕು ಕಂಪ್ಲೀಟ್ ಆಗಿದೆ. ಪೂರ್ತಿ ನೆಕ್ಕು ಕಂಪ್ಲೀಟ್ ಆದ ನಂತರ ನಾವು ಮಾರ್ಜಿನ್ ಎಕ್ಸ್ಟ್ರಾ ಜಾಸ್ತಿ 3/4 ಇಂಚು ತನಕ ಬಿಟ್ಕೊಂಡಿರ್ತೀವಲ್ವ, ಅದನ್ನು ಒಂದು ಅರ್ಧ ಇಂಚಷ್ಟು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡಿ ತೆಗೆದುಬಿಡಬೇಕು. ಇದು ಫಸ್ಟೇ ಅರ್ಧ ಇಂಚ್ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದಾಗಿತ್ತು, ಆದರೆ ಸ್ಟಿಚ್ ಹಾಕೋಕ್ಕೆ ಸ್ವಲ್ಪ ಅಗಲವಾಗಿದ್ದರೆ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು 3/4 ಇಂಚು ಇಟ್ಕೊಂಡಿದ್ದೆ. ಈಗ ನೋಡಿ, ಸ್ವಲ್ಪ ನ್ಯಾಚನ್ನು ಕೊಟ್ಟಿದ್ದೀನಿ. ಹತ್ರಕ್ಕೆ ನ್ಯಾಚನ್ನು ಕೊಡಬೇಕಾಗಿದೆ. ಯಾಕಂದರೆ ಇದು ಕರ್ವ್ಸ್ ಹತ್ತತ್ರ ಇರೋದ್ರಿಂದ ಹತ್ತತ್ರನೇ ನ್ಯಾಚ್ ಕೊಟ್ಟಿದ್ದೀನಿ. ಕರ್ವ್ ತಿರುಗೋ ಹತ್ರ ಪ್ರತಿ ಟರ್ನಿಂಗ್ ಹತ್ರನೂ ನ್ಯಾಚ್ ಕೊಟ್ಟಿದ್ದೀನಿ. ಈಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಟಾಪ್ಗೆ ಟರ್ನ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ವರ್ಕು ಮಂದ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಟಾಪ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನೋಡಿ, ಟರ್ನಿಂಗು ಆಯಿತು. ಈಗ ಇದು ನೀಟಾಗಿ ಲೈನಿಂಗನ್ನು ಒಳಗಡೆ ತಳ್ಳಿ ಟಾಪಲ್ಲಿ ಎಡ್ಜಲ್ಲೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಟಾಪ್ ಸ್ಟಿಚ್ಚು. ಈ ಟಾಪ್ ಸ್ಟಿಚ್ ಹಾಕೋದನ್ನು ಸ್ವಲ್ಪ ನಿಧಾನನೇ ಆಗುತ್ತೆ. ಈ ಬ್ಲೌಸು ವರ್ಕ್ ಡಿಸೈನ್ಗೆ ಗೋಲ್ಡನ್ ಕಲರು ಹಾಗೆ ಡಾರ್ಕ್ ಗ್ರೀನ್ ಕಲರು ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ವರ್ಕ್ ಡಿಸೈನು ಚೆನ್ನಾಗಿ ಕಾಣ್ತಿದೆ. ಈ ಬ್ಲೌಸ್ದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ, ಚೆನ್ನಾಗಿದೆ ಸ್ಯಾರಿ, ಸಿಲ್ಕ್ ಸ್ಯಾರಿ. ಈ ಟಾಪ್ ಸ್ಟಿಚ್ ಹಾಕುವಾಗೂ ಅಷ್ಟೇ ನೀಡಲ್ಲು ಬೀಡ್ಸ್ ಮೇಲೆ ಬಿಟ್ಟರೆ ಬೀಡ್ಸ್ ಹೋಗ್ಬಿಡುತ್ತೆ. ಬೀಡ್ಸ್ ಹೋಯ್ತು ಅಂದರೆ ಡಿಸೈನ್ ಲುಕ್ ಕೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀಡಲ್ನ ನೋಡಿಕೊಂಡು ನಿಧಾನವಾಗಿ ನಿಲ್ಲಿಸ್ಕೊಂಡು ಬೀಡ್ಸ್ ಮೇಲೆ ಬರದೇ ಇರೋ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಬ್ಲೌಸು ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡೋದಕ್ಕೂ ನನಗೆ ತುಂಬಾ ಟೈಮ್ ತಗೊಂಡಿದೆ. ಇದು ಬ್ಯಾಕ್ ಸೈಡಿಂದ ಸ್ವಲ್ಪ ಕೈ ಇಟ್ಕೊಂಡು ಎಳ್ಕೊಂಡು ನಿಧಾನವಾಗಿ ಸ್ಟಿಚ್ ಮೂವ್ ಮಾಡ್ಕೊಳ್ತಾ ಹಾಕಿದ್ದೀನಿ ಈ ಬ್ಲೌಸ್ಗೆ. ನಮಗೆ ಬ್ಯಾಕ್ ಸೈಡು ಕೈ ಇಟ್ಕೊಂಡ್ರೆ ಗ್ರಿಪ್ ಚೆನ್ನಾಗಿರುತ್ತೆ. ನೋಡಿ, ಕಂಪ್ಲೀಟ್ ಆಗ್ತಿದೆ ಟಾಪ್ ಸ್ಟಿಚ್ಚು. ಕಂಪ್ಲೀಟ್ ಆದಮೇಲೆ ಬ್ಲೌಸು ನೆಕ್ಕು ಯಾವ ರೀತಿ ಬಂದಿದೆ ಅನ್ನೋದು ತೋರಿಸ್ತೀನಿ. ಈ ಬ್ಲೌಸ್ಗೆ ಸ್ಲೀವ್ಸು ಟ್ರಯಾಂಗಲ್ ಶೇಪಲ್ಲಿದೆ. ಸ್ಲೀವ್ಸೂ ಟೈಮ್ ತಗೊಳುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸ್ಲೀವ್ಸನ್ನು ತೋರಿಸಿಲ್ಲ, ಓನ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕು ತೋರಿಸ್ತಿದ್ದೀನಿ. ನೋಡಿ, ಟಾಪ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಈ ಟಾಪ್ ಸ್ಟಿಚ್ಚು ಒಂದೇ ಸ್ವಲ್ಪ ಟೈಮ್ ತಗೊಳ್ಳೋದು, ಮತ್ತು ಇನ್ನು ಉಳಿದಿದ್ದೆಲ್ಲ ಬೇಗನೆ ಮಾಡ್ಬೋದು ಬ್ಲೌಸ್ ಸ್ಟಿಚಿಂಗು. ನೋಡಿ, ಬ್ಯಾಕ್ ನೆಕ್ಕು ಟಾಪ್ ಸ್ಟಿಚ್ ಹಾಕಿದ ನಂತರ ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ಇನ್ನು ಈ ಡಿಸೈನ್ ನಿಮ್ಗೆ ಚೆನ್ನಾಗಿದೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಕರ್ವ್ಸ್ ಎಲ್ಲ ನೀಟಾಗಿ ಬಂದಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ಅಪ್ಲೋಡ್ ಮಾಡ್ತಿರ್ತೀನಿ.
ನೋಡಿ ಓವರ್ ಆಲ್ ಲುಕ್ಕು ಬ್ಲೌಸು ಬ್ಯಾಕ್ ನೆಕ್ ಈ ರೀತಿ ಕಾಣ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.